ವಿವೇಚ್ ಕ್ಲಾಸ್ ನೋಡುತ್ತಿರುವ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೇರವಾಗಿ ಪ್ರಶ್ನೋತ್ತರಗಳನ್ನು ನೋಡಿಬಿಡೋಣ. ಪ್ರಶ್ನೆ 1, ಕೆಳಗಿನ ಪ್ರಶ್ನೆಗಳಿಗೆ ಸರಿಯಾದ ಉತ್ತರಗಳನ್ನು ಆರಿಸಿ ಬರೆಯಿರಿ. ಒಂದನೇದು, ಭಾರತದಲ್ಲಿ ಸಂಯುಕ್ತ ವ್ಯವಸ್ಥೆಗೆ ಅವಕಾಶ ನೀಡಿದ ಕಾಯ್ದೆ ಯಾವುದು? ಇಲ್ಲಿ 1935 ಭಾರತ ಸರ್ಕಾರ ಕಾಯ್ದೆ ಸರಿಯಾದ ಉತ್ತರ ಸಿ. ಎರಡನೇದು, ಶಾಸಕರ ಮರಣ, ರಾಜೀನಾಮೆ, ಇತರೆ ಕಾರಣಗಳಿಂದ ತೆರವಾದ ಸ್ಥಾನಕ್ಕೆ ನಡೆಯುವ ಚುನಾವಣೆ. ಇದಕ್ಕೆ ಸರಿಯಾದ ಉತ್ತರ ಉಪಚುನಾವಣೆ. ಶಾಸಕರ ಮರಣ ಆದಮೇಲೆ ರಾಜೀನಾಮೆ ನೀಡಿದರು ಅಂದರೆ ಅದು ನಡೆಯುವಂಥ ಚುನಾವಣೆಗೆ ಉಪಚುನಾವಣೆ ಅಂತ ಕರೀತಾರೆ. ಮೂರನೇದು, ವಿಶ್ವ ಪರಿಸರ ದಿನ ಆಚರಿಸಲಾಗುವುದು. ವಿಶ್ವ ಪರಿಸರ ದಿನ ಆಚರಣೆ ಮಾಡುವುದು ಜೂನ್ 5 ಸರಿಯಾದ ಉತ್ತರ. 4, ಈ ಕೆಳಗಿನ ಚಿತ್ರವನ್ನು ನೋಡಿ ಅದು ಏನನ್ನು ಪ್ರತಿನಿಧಿಸುತ್ತದೆ ಅಂತ ಕೇಳ್ಯಾರ. ಕೈಯಾಗ ಬಂದೂಕು, ಕಪ್ಪು ಬಟ್ಟೆ, ಮಾಸ್ಕ್ ಎಲ್ಲ ಹಾಕ್ಕೊಂಡಿರೋದು ನೋಡಿದರೆ ಇದು ಭಯೋತ್ಪಾದನೆಯನ್ನು ಪ್ರತಿನಿಧಿಸುತ್ತದೆ ಅಂತ ಹೇಳ್ಬೋದು. ಭಯೋತ್ಪಾದನೆ ಎ ಸರಿಯಾದ ಉತ್ತರ. 5, ಸಾರ್ಕ್ನ ಸದಸ್ಯ ರಾಷ್ಟ್ರಗಳ ಸಂಖ್ಯೆ ಎಷ್ಟು ಅದಾವ ಅಂದರೆ ಸಾರ್ಕಿನಲ್ಲಿ 8 ಸದಸ್ಯ ರಾಷ್ಟ್ರಗಳದಾವೆ. 8. ಸೌತ್ ಏಷಿಯನ್ ಅಸೋಸಿಯೇಷನ್ ಫಾರ್ ರೀಜನಲ್ ಆರ್ಗನೈಜೇಷನ್ ಎಷ್ಟು? 8 ಸಾರ್ಕ್ನಲ್ಲಿ. ಪ್ರಶ್ನೆ 2, ಉತ್ತರಗಳನ್ನು ಇಲ್ಲಿ ಮೇಲ್ಗಡೆನೆ ಕೊಟ್ಟಿರ್ತಾರೆ, ಅದನ್ನು ನಾವು ಸರಿಯಾಗಿ ಬಿಟ್ಟ ಸ್ಥಳ ತುಂಬಬೇಕು. ಪರೋಕ್ಷ ಚುನಾವಣೆಗೆ ಉದಾಹರಣೆ. ಪರೋಕ್ಷ ಚುನಾವಣೆ ನೇರ ಅಲ್ಲ, ಅನೇರ ಚುನಾವಣೆ. ಪರೋಕ್ಷ ಅಂದರೂ ಒಂದೇ, ಅನೇರ ಅಂದರೂ ಒಂದೇ. ಇದಕ್ಕೆ ಸರಿಯಾದ ಉತ್ತರ ರಾಷ್ಟ್ರಪತಿ. ಯಾಕಂದ್ರೆ ಜನ ಪ್ರತಿನಿಧಿಗಳನ್ನ ಆಯ್ಕೆ ಮಾಡ್ತಾರೆ, ಪ್ರತಿನಿಧಿಗಳು ಎಲ್ಲ ಅಂದರೆ ಶಾಸಕರೆಲ್ಲರೂ ಕೂಡಿ ರಾಷ್ಟ್ರಪತಿಯನ್ನು ಆಯ್ಕೆ ಮಾಡ್ತಾರೆ. ಹಾಗಾಗಿ ಸರಿಯಾದ ಉತ್ತರ ರಾಷ್ಟ್ರಪತಿ. ಅಕ್ಷರ ಕ್ರಾಂತಿ ಪ್ರಾರಂಭಿಸಿದವರು ಯಾರು? ಜ್ಯೋತಿಬಾ ಫುಲೆ. ಉತ್ತರ ಮೇಲ್ಗಡೆ ಇದೆ ನೋಡ್ರಿ. 8, ನಾಸಿಕ್ ಕಲಾರಾಮ್ ಮಂದಿರ ಪ್ರವೇಶಿಸಿದ ನಾಯಕ ಯಾರಪ್ಪ ಅಂದರೆ ಡಾಕ್ಟರ್ BR ಅಂಬೇಡ್ಕರ್. ಸಾಮಾಜಿಕ ಚಳವಳಿಗಳಲ್ಲಿ ಬರ್ತದೆ. 9, ಶ್ರೀಲಂಕಾದ ಉಗ್ರಗಾಮಿ ಸಂಘಟನೆ. ಶ್ರೀಲಂಕಾದಲ್ಲಿರುವಂಥ ಸಂಘಟನೆ LTTE. 10, ಭಾರತ ಮತ್ತು ಪಾಕಿಸ್ತಾನ ಗಡಿ ರೇಖೆ. ಅದಕ್ಕೇನಂತ ಕರೀತಾರೆ? LOC ಲಾಕ್, ಲೈನ್ ಆಫ್ ಕಂಟ್ರೋಲ್ ಅಂತ ಹೇಳ್ತಾರೆ. ನೆಕ್ಸ್ಟ್ 3ನೇದು, ಹೊಂದಿಸಿ ಬರೆಯಿರಿ. ರಾಜ್ಯ ರಚನಾ ಆಯೋಗದ ಸದಸ್ಯ ಯಾರಪ್ಪ ಅಂದರೆ 3ನೇದು ಫಜಲ್ ಅಲಿ ಸರಿಯಾದದ್ದು. ಬಿ, ಸಾಂಸ್ಕೃತಿಕ ವೈವಿಧ್ಯಮಯ. ಭಾರತ ವಿವಿಧ ಸಂಸ್ಕೃತಿಯಿಂದ ಕೂಡಿರುವಂಥದ್ದು. ಅಂತಾರಾಷ್ಟ್ರೀಯ ನ್ಯಾಯಾಲಯ ಎಲ್ಲಿದೆ? ಹೇಗ್. 2ನೇದು ಹೇಗ್ನಲ್ಲಿದೆ. ಸಾರ್ಕಿನ ಪಿತಾಮಹ. ಇದಕ್ಕೆ ಸರಿಯಾದ ಉತ್ತರ ಜಿಯಾ ಉರ್ ರೆಹಮಾನ್. ಈಜಿಪ್ತಿನ ಬರೀ ಇದಿಷ್ಟ ಕೊಟ್ಟಾರ, ಇದರ ಸರಿಯಾಗಿ ನೀವು ಅರ್ಥ ಮಾಡ್ಕೋಬೇಕು. ಅಧ್ಯಕ್ಷ ನಾಸಿರ್. ಅಧ್ಯಕ್ಷ ಯಾರು? ಗಮಾಲ್ ಅಬ್ದಲ್ ನಾಸಿರ್, ಈಜಿಪ್ತಿನ ಅಧ್ಯಕ್ಷ. ನೆಕ್ಸ್ಟ್, ಈ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿ. 12ನೇದು, ಸರ್ದಾರ್ ವಲ್ಲಭಾಯ್ ಪಟೇಲ್ ಪೊಲೀಸ್ ಅಕಾಡೆಮಿ ಎಲ್ಲಿ ಇದೆ? ಇದಕ್ಕೆ ಸರಿಯಾದ ಉತ್ತರ ಹೈದರಾಬಾದ್. ನೆಕ್ಸ್ಟ್ 13ನೇದು, ಸಾಮಾಜಿಕ ತಾರತಮ್ಯ ಎಂದರೇನು? ಇದಕ್ಕೆ ಉತ್ತರ ಶ್ರೇಷ್ಠ, ಕನಿಷ್ಠ, ಮೇಲು ಕೀಳೆಂಬ ಭೇದ ಭಾವವನ್ನು ಮಾಡುವುದೇ ಸಾಮಾಜಿಕ ತಾರತಮ್ಯ. ಒಂದೇ ವಾಕ್ಯದಲ್ಲಿ ಉತ್ತರಿಸುವಂಥದ್ದು. ನೆಕ್ಸ್ಟ್ 14ನೇದು, ಸಾಲು ಮರದ ತಿಮ್ಮಕ್ಕ ಯಾವ ಜಿಲ್ಲೆಗೆ ಸೇರಿದವರು? ಸಾಲು ಮರದ ತಿಮ್ಮಕ್ಕ ರಾಮನಗರ ಜಿಲ್ಲೆ ಮಾಗಡಿ ತಾಲೂಕಕ್ಕಿದು ಊರು. 15ನೇದು, ಬಂಗಬಂಧು ಎಂದು ಯಾರನ್ನು ಕರೆಯುತ್ತಾರೆ ಅಥವಾ ಕರೆಯಲಾಗಿದೆ? ಶೇಖ್ ಮುಜಿಬುರ್ ರೆಹಮಾನ್. 16ನೇದು, NAM ಅನ್ನು ವಿಸ್ತರಿಸಿ. ನ್ಯಾಮ್ ಅನ್ನು ವಿಸ್ತರಿಸಿ. ನಾನ್ ಅಲೈನ್ಮೆಂಟ್ ಅಂದರೆ ಆಲಿಪ್ತ ನೀತಿ.
ಸೊ ಒಂದು ವಾಕ್ಯದಲ್ಲಿ ಉತ್ತರಿಸುವಂಥದ್ದು. ನೆಕ್ಸ್ಟ್ ಭಾಗ ಬಿಯಲ್ಲಿ ಈ ಕೆಳಗಿನ ಯಾವುದಾದ್ರೂ 5 ಪ್ರಶ್ನೆಗಳಿಗೆ ಪ್ರತಿಯೊಂದಕ್ಕೂ 2-3 ವಾಕ್ಯಗಳಲ್ಲಿ ಉತ್ತರಿಸಿ. ಇದನ್ನು ನಾವು ನೋಡೋದಾದರೆ 17ನೇದ್ದು, ಸಮ್ಮಿಶ್ರ ಸರ್ಕಾರ ಯಾವಾಗ ರಚನೆಯಾಗುತ್ತದೆ? ನೋಡ್ರಿ, ಇಲ್ಲಿ ಪ್ರಶ್ನೆ ಅರ್ಥ ಮಾಡ್ಕೊಳ್ರಿ. ಅಂದರೇನು ಕೇಳಿಲ್ಲ, ಯಾವಾಗ ರಚನೆಯಾಗುತ್ತದೆ ಅಂತ ಕೇಳ್ಯಾರ. ಇದಕ್ಕೆ ಸರಿಯಾದ ಉತ್ತರ ಸಮ್ಮಿಶ್ರ ಸರ್ಕಾರವು 2 ಸಂದರ್ಭಗಳಲ್ಲಿ ಮಾತ್ರ ರಚನೆಯಾಗುತ್ತದೆ. ಒಂದು ವಿದೇಶಿ ದಾಳಿ, ಇನ್ನೊಂದು ರಾಜಕೀಯ ಅಸ್ಥಿರತೆ ಇದ್ದಾಗ. ಸೊ ಇದನ್ನು ಬರಿಬೇಕು ನೀವು. ನೆಕ್ಸ್ಟು 18ನೇದು, ಅಧಿಕಾರ ಶ್ರೇಣಿ ಪದ್ಧತಿ ಅಂದರೇನು? ಏಣಿ ಶ್ರೇಣಿ ಪದ್ಧತಿ ಅಂತ ಕರಿತೀವಿ ನಾಗರಿಕ ಸೇವಾ ವರ್ಗದಲ್ಲಿ. ಇದಕ್ಕೆ ಉತ್ತರ ಹೆಂಗೆ ಬರಿಬೇಕು ಅಂದರೆ, ಅಧಿಕಾರ ಶ್ರೇಣಿ ಪದ್ಧತಿ ಎಂದರೆ ಮೇಲಿನ ಅಧಿಕಾರಿಗಳು ತಮ್ಮ ಕೆಳಗಿನ ಅಧಿಕಾರಿಗಳಿಗೆ ಆದೇಶಗಳನ್ನು ನೀಡುತ್ತಾರೆ. ಅವುಗಳನ್ನು ಪಾಲಿಸುವುದು ಅಧೀನ ಅಧಿಕಾರಿಗಳ ಕರ್ತವ್ಯವಾಗಿರುತ್ತದೆ. ಇದನ್ನೇ ಶ್ರೇಣಿ ಪದ್ಧತಿ ಎನ್ನುವರು. ನೆಕ್ಸ್ಟ್ 19ನೇದು, ಕೇಂದ್ರ ಸೇವೆಗೆ 2 ಉದಾಹರಣೆ ಕೊಡಿ. ಕೇಂದ್ರೀಯ ಸೇವೆಗಳು. ಇದಕ್ಕೆ ಉತ್ತರ ಭಾರತೀಯ ರೈಲ್ವೆ ಸೇವೆ, IRS ಇಂಡಿಯನ್ ರೈಲ್ವೆ ಸರ್ವಿಸ್. ಭಾರತೀಯ ಕಂದಾಯ ಸೇವೆ, ಇಂಡಿಯನ್ ರೆವಿನ್ಯೂ ಸರ್ವಿಸ್. 2 ಬರಿಬೇಕು. 20ನೇದ್ದು, ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಮತ್ತು ಯಾವಾಗ ಸ್ಥಾಪನೆಯಾಯಿತು? ಹಿಂದೂ ವಿಡೋಸ್ ಹೋಮ್ ಎಲ್ಲಿ ಯಾವಾಗ ಸ್ಥಾಪನೆ ಆಯಿತು? 1899ರಲ್ಲಿ ಪೂನಾದಲ್ಲಿ ಸ್ಥಾಪನೆಯಾಯಿತು. ಇದಿಷ್ಟು ಉತ್ತರ ಬರೀಬೇಕು. ಇನ್ನಷ್ಟು ನೀವು ಹೇಳೋದಾದರೆ DK ಕರ್ವೆಯವರು ಒಬ್ಬ ವಿಧವೆಯನ್ನು ವಿವಾಹವಾಗುವುದರ ಮೂಲಕ ಇದನ್ನು ಸ್ಥಾಪಿಸಿದರು ಅಂತಲೂ ಹೇಳ್ಬೋದು. 21ನೇದ್ದು, ಕೆಳಗಿನ ಚಿತ್ರವನ್ನು ಗಮನಿಸಿ ಅಸಮಾನತೆ ಕುರಿತು ಬರೆಯಿರಿ ಅಂತ ಹೇಳ್ಯಾರ. ಚಿತ್ರ ನೋಡಿ ನೀವು ಗಮನಿಸಿದರೆ ಗೊತ್ತಾಗುತ್ತೆ ಏನಂತೇಳಿ. ಇದು ನೋಡಿ ನಾವೇನು ಹೇಳೋದು, ಜಾತಿ, ಲಿಂಗ, ಧರ್ಮ ಮತ್ತು ಅಂತಸ್ತಿನ ಆಧಾರದ ಮೇಲೆ ತಾರತಮ್ಯ ಮಾಡುವುದಕ್ಕೆ ಅಸಮಾನತೆ ಎಂದು ಕರೀತಾರೆ. 22ನೇದು, ಜಾಗತೀಕರಣದ 2 ರಾಜಕೀಯ ಪರಿಣಾಮಗಳನ್ನು ತಿಳಿಸಿ. ಜಾಗತೀಕರಣದ 2 ರಾಜಕೀಯ ಪರಿಣಾಮಗಳಂದರೆ, ಒಂದು ಶಕ್ತಿ ರಾಷ್ಟ್ರಗಳ ಒತ್ತಡ ಮತ್ತು ಪರಮಾಧಿಕಾರಕ್ಕೆ ಧಕ್ಕೆ. ಸಾಕಷ್ಟು ಅದಾವೆ, ಅದರಲ್ಲಿ ನೀವು 2 ಬರಿಬೇಕು. ಇನ್ನು ಹಲವಾರು ಸಾಂಸ್ಕೃತಿಕ ವ್ಯಭಿಚಾರ, ಸಾಲ ಮನ್ನಾ ರದ್ದುಗೊಳಿಸುವುದು ಅದಾವಲ್ಲ, ಅದನ್ನು ನೀವು 2 ಆಯ್ಕೆ ಮಾಡಿ ಬರಿಬೇಕು. 23ನೇದು, ಸಾರ್ಕ್ನ 2 ಸದಸ್ಯ ರಾಷ್ಟ್ರಗಳನ್ನು ಹೆಸರಿಸಿ. ಭಾರತ, ಬಾಂಗ್ಲಾದೇಶ್, ಭೂತಾನ್, ನೇಪಾಳ, ಪಾಕಿಸ್ತಾನ್, ಮಾಲ್ಡೀವ್ಸ್. ಯಾವುದಾದ್ರೂ 2 ದೇಶಗಳು ಬರಿಬೇಕು. ತಾಸ್ಕೆಂಟ್ ಒಪ್ಪಂದಕ್ಕೆ ಸಹಿ ಹಾಕಿದವರು ಯಾರು? 24ನೇದ್ದು, ಇದಕ್ಕೆ ಭಾರತದ ಪ್ರಧಾನಿ ಲಾಲ್ ಬಹದ್ದೂರ್ ಶಾಸ್ತ್ರಿ ಮತ್ತು ಅಯೂಬ್ ಖಾನ್, ಪಾಕಿಸ್ತಾನದ ಅಯೂಬ್ ಖಾನ್ ಸಹಿ ಹಾಕಿದವರು. ಸೊ ವಿದ್ಯಾರ್ಥಿಗಳೇ, ಇದಿಷ್ಟು 1ರಿಂದ 24ರವರೆಗೆ ಪ್ರಶ್ನೆಗಳಿಗೆ ಉತ್ತರವನ್ನು ನಾವು ತಿಳಿಸಿಕೊಟ್ಟಿದ್ದೀನಿ. ಮುಂದಿನ ಭಾಗದಲ್ಲಿ ಭಾಗ ಸಿಯನ್ನು ನೋಡೋಣಂತೆ.